ಎಸ್ ಶಾಕ್ 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 ಕರ್ನಾಟಕದ ಜನರಿಗೆ ಮತ್ತೊಂದು ಪ್ರೈಸ್ ಹೈಕ್ ಶಾಕ್ ಎದುರಾಗುತ್ತೆ. ಮತ್ತೆ ದುಬಾರಿ ಆಗುತ್ತಾ ದಿನನಿತ್ಯದ ಬಳಕೆಯ ವಸ್ತುಗಳು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಎಸ್ ಕರುನಾಡಿನ ಜನರಿಗೆ ಮತ್ತೊಂದು ಪ್ರೈಸ್ ಹೈಕ್ ಶಾಕ್ ಎದುರಾಗ್ತಾ ಇದೆ. ಮತ್ತೆ ದುಬಾರಿ ಆಗುತ್ತಾ ದಿನನಿತ್ಯದ ಬಳಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಶೀಘ್ರದಲ್ಲೇ ಕರುನಾಡಿನ ಜನತೆಗೆ ಬೆಲೆ ಬರೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾವುದರ ಮೇಲೆ ಬೆಲೆ ಏರಿಕೆ ಆಗಬಹುದು? ಮಹತ್ವದ ಕಾರ್ಯಕ್ರಮದಲ್ಲಿ ಬೆಲೆ ಏರಿಕೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಾದ್ಯಂತ ನಾವು ಅದರಲ್ಲೂ ಮುಖ್ಯವಾಗಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಬೆಲೆ ಏರಿಕೆಯ ಬಿಸಿ ತಡ್ತಾನೆ ಇದೆ. ಅದು ದಿನನಿತ್ಯದ ವಸ್ತುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಬೇಳೆ ಇತ್ಯಾದಿ ಇತ್ಯಾದಿ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಈಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್ ಯಾವುದರ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಗಮನಿಸೋದಾದ್ರೆ ಹಾಲಿನ ದರ ಏರಿಕೆ ಮಾಡುವ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರು. ಮತ್ತೆ ಹಾಲಿನ ದರ ಹೆಚ್ಚಳಕ್ಕೆ ನಡೀತಾ ಇದೆಯಾ ಬಿಗ್ ಪ್ಲಾನ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮಿಲ್ಕ್ ಪ್ರೈಸ್ ಹೈಕ್ ಬಗ್ಗೆ ಶಾಕ್ ಕೊಡುತ್ತಾ ಕೆಎಂಎಫ್ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಮುನ್ಸೂಚನೆಯನ್ನ ನೀಡಲಾಗಿರುವಂತದ್ದು. ದರ ಏರಿಕೆ ಮಾಡುವ ಬಗ್ಗೆ ಸೂಚನೆಯನ್ನ ಕೊಟ್ಟೇ ಬಿಟ್ಟಿದ್ದಾರೆ ಕೆ ವೆಂಕಟೇಶ್ ಅವರು. ರೈತರ ಮನವಿ ಬೆನ್ನಲ್ಲೇ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತಾ ಅನ್ನುವಂತಹ ಭಯ ಎದುರಾಗಿದೆ. ಎಸ್ ಎಲ್ಲಾದ್ರಲ್ಲೂ ಕೂಡ ಇದೇ ರೀತಿಯಾದಂತಹ ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾರ್ವಜನಿಕರು ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಲಿನ ದರ, ನೀರಿನ ದರ, ಪೆಟ್ರೋಲ್ ಡೀಸೆಲ್ ದರ, ಲಿಕ್ಕರ್ ದರ ಎಲ್ಲಾದ್ರಲ್ಲೂ ಕೂಡ ಪ್ರೈಸ್ ಹೈಕ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಅಷ್ಟೇ ಅಲ್ಲದೆ ದಿನನಿತ್ಯ ಬಳಸುವಂತಹ ಅಗತ್ಯ ವಸ್ತುಗಳ ಮೇಲೂ ಕೂಡ ಬೆಲೆ ಏರಿಕೆ ಆಗಿದೆ. ತರಕಾರಿಗಳು ಗಗನಕ್ಕೇರಿದೆ. ಯಾವುದು ಕೂಡ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದಿನ ಬೆಳಗಾದ್ರೆ ಸಾಕು ಎಲ್ರಿಗೂ ಹಾಲನ್ನೋದು ಬಹಳ ಮುಖ್ಯ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಪೌಷ್ಟಿಕಾಂಶಕ್ಕೆ ಬೇಕಾಗುವಂತಹ ಹಾಲಿನ ಪದಾರ್ಥಗಳನ್ನ ಹಾಲುಗಳನ್ನ ಸೇವನೆ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜನರು ಯಾವುದು ಅತಿ ಹೆಚ್ಚಾಗಿ ಬಳಸ್ತಾರೋ ಅದನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಕಡೆ ಸಹಿಸಲಾಗದ ಸಂದರ್ಭ ಅಂತಾನೆ ಹೇಳ್ಬೋದು. ಎಷ್ಟು ಅಂತ ಸಹಿಸ್ಕೊಳ್ಳೋದಕ್ಕಾಗತ್ತೆ? ಎಲ್ಲಾದ್ರ ಮೇಲೂ ಕೂಡ ಬೆಲೆ ಏರಿಕೆ ಮಾಡ್ಕೊಂಡು ಹೋದ್ರೆ ಜನಜೀವನ ಯಾವ ತರ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ನೋಡಿ, 2 ಬಾರಿ ಹಾಲಿನ ದರವನ್ನ ಹೈಕ್ ಮಾಡಿದ್ದಾಯ್ತು. ಈಗ 3ನೇ ಬಾರಿಗೆ ಹಾಲಿನ ದರವನ್ನ ಏರಿಕೆ ಮಾಡೋದಕ್ಕೆ ಕೆಎಂಎಫ್ ಈಗಾಗಲೇ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜನರು ನಿಜಕ್ಕೂ ಕೂಡ ಹೈರಾಣ ಆಗ್ತಾ ಇದ್ದಾರೆ. ಪ್ರತಿನಿತ್ಯ ಲಕ್ಷಾಂತರ ಲೀಟರ್ನಷ್ಟು ಹಾಲು ಮಾರಾಟ ಆಗುತ್ತೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಉತ್ಪನ್ನ ಆಗುತ್ತೆ, ಅತಿ ಹೆಚ್ಚು ಮಾರಾಟ ಕೂಡ ಆಗುತ್ತೆ. ಅಂಥದ್ರಲ್ಲಿ ಈಗ ಹಾಲಿನ ದರ ಏರಿಕೆಯನ್ನ ಮಾಡಬೇಕು. ಅಷ್ಟೇ ಅಲ್ಲದೆ ನೋಡಿ, ಈಗ ಕೇವಲ ಹಾಲಿನ ದರ ಅಷ್ಟೇ ಏರಿಕೆ ಆಗೋದಿಲ್ಲ. ನಾವು ಹೋಟೆಲ್ಗಳಿಗೆ ಹೋದರೆ ಟೀ ಕಾಫಿ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ಎಲ್ಲದರಲ್ಲೂ ಕೂಡ ಸಾರ್ವಜನಿಕರಿಗೆ ಪೆಟ್ಟು ಬೀಳುತ್ತೆ. ಮನೆಯಿಂದ ಮನೆಗೆ ಅಗತ್ಯ ವಸ್ತು ಹಾಲು ಬೇಕು ಅಂತಂದ್ರೆ ಹಾಲು ತಗೊಂಡ್ಬಂದಾಗ ಇಲ್ಲಿ ಒಂದು ಪೆಟ್ಟು ಬೀಳುತ್ತೆ. ಸೊ ಹೋಟೆಲ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೋದಾಗ ಅಲ್ಲೂ ಕೂಡ ಒಂದು ಟೀ ಕಾಫಿ ಬೆಲೆ, ಬಾದಾಮ್ ಹಾಲಿನ ಬೆಲೆ ಏರಿಕೆ ಆಗ್ತಾನೇ ಇದೆ. ಸೊ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೆಂಕಟೇಶ್ ಅವರು ಕೂಡ ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ. ರೈತರು ಮನವಿಯನ್ನ ಮಾಡ್ತಾ ಇದ್ದಾರೆ, ನಾವೇನ್ ಮಾಡೋಕ್ಕಾಗತ್ತೆ, ಹಾಗಾಗಿ ಬೆಲೆ ಏರಿಕೆ ಮಾಡಲೇಬೇಕು ಅಂತಲೂ ಕೂಡ ಕೆ ವೆಂಕಟೇಶ್ ಅವರು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಸೊ ಇದರಿಂದ ನಿಜಕ್ಕೂ ಕೂಡ ಜನಾಕ್ರೋಶ ಹೆಚ್ಚಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಂದಿನಿ ಹಾಲಿನ ದರವನ್ನು ಹೆಚ್ಚಿಗೆ ಮಾಡೋದಕ್ಕೆ ಗ್ರಾಹಕರಿಗೆ ಶಾಕನ್ನ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ನೀಡಿದೆ. ಈಗ ಪ್ರತಿ ಲೀಟರ್ ಪ್ಯಾಕೆಟ್ ಹಾಲಿನ ದರವನ್ನು ಎಷ್ಟು ಹೆಚ್ಚು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಅದಿನ್ನೂ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಇನ್ನು ಹಾಲಿನ ದರ ಏರಿಕೆ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಕಾಫಿ ಟೀ ಬೆಲೆಯೂ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇರುವಂಥದ್ದು. ಬೆಂಗಳೂರು ನಗರ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಫಿ ಪುಡಿ, ಟೀ ಪುಡಿ ದರ ಬೆಲೆ ಜಾಸ್ತಿ ಇದೆ, ಈಗ ಹಾಲಿನ ದರವೂ ಕೂಡ ಜಾಸ್ತಿ ಆಗಿದೆ ಅಂತ ಮಾತಾಡಿದ್ದಾರೆ. ಈಗ ಬಂದಿದ್ದಂಥ ರೈತರಿಂದ ಒಕ್ಕೋರಿನ ಅಭಿಪ್ರಾಯ ವ್ಯಕ್ತ ಆಗಿದೆ. ಏನಂತ ಅಂದರೆ ನಮಗೆ ಈಗ ಸಿಗ್ತಿರುವಂಥ ದರ ತುಂಬ ಕಡಿಮೆ ಇದೆ. ಯಾಕಂದರೆ 1 ಲೀಟರ್ ನೀರಿನ ದರನೇ ನಮಗೆ 20 ರಿಂದ 25 ರೂಪಾಯಿ ಇದೆ. ಇವತ್ತು ನೀವು 1 ಲೀಟರ್ ಹಾಲಿಗೆ 30 ರೂಪಾಯಿ ಕೊಟ್ಟು ನಮ್ಮಿಂದ ಖರೀದಿ ಮಾಡ್ತಾ ಇದ್ದೀರಾ. ಹಾಗಾಗಿ ನಮಗೆ ಹೆಚ್ಚಿನ ದರ ಬೇಕು ಅನ್ನೋದನ್ನು ಪ್ರಸ್ತಾಪನ ಮನೆ ಸಚಿವರು ಮುಂದೆ ಇಟ್ಟಿದ್ದಾರೆ. ಮನೆ ಸಚಿವರು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಒಂದು ಸಭೆಯಲ್ಲಿ ವಿಚಾರವನ್ನು ಮಂಡಿಸಿ
ಎಷ್ಟು ಬೆಲೆಯನ್ನು ಇನ್ಕ್ರೀಸ್ ಮಾಡಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅದೇ ಪ್ರಕಾರವಾಗಿ ನಾವು ಯಾವಾಗ ಸಭೆ ನಡೆಯುತ್ತೆ ಆವಾಗ ನಾವು ನಮ್ಮ ವಿಚಾರವನ್ನು ಮಂಡಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಅದಿನ್ನ ಗೊತ್ತಿಲ್ಲ, ನೋಡೋಣ. ಅವತ್ತು ಸಭೆ ಮಂಡಿಸುವ ಸಂದರ್ಭದಲ್ಲಿ ನಾವು ತಿಳ್ಕೊಂಡು ಸಚಿವರಿಗೆ ತಿಳಿಸ್ತೀವಿ. ಅದಾದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮುಂದೆ ಮಂಡಿಸ್ತೀವಿ. ಈಗ ಬಂದಿದ್ದಂಥ ರೈತರಿಂದ ಬಜೆಟ್ ಘೋಷಣೆ ಮಾಡಿದ್ದೀವಿ, 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಪ್ರಣಾಳಿಕೆ ಘೋಷಣೆ ಮಾಡಿದ್ದೀವಿ. ನೋಡೋಣ, ಬಜೆಟ್ ಘೋಷಣೆ ಮಾಡಿದ್ದೀವಿ, 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಪ್ರಣಾಳಿಕೆ ಘೋಷಣೆ ಮಾಡಿದ್ದೀವಿ. ನೋಡೋಣ, ಬಜೆಟ್ ಘೋಷಣೆ ಮಾಡಿದ್ದೀವಿ, 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಪ್ರಣಾಳಿಕೆ ಘೋಷಣೆ ಮಾಡಿದ್ದೀವಿ. ನೋಡೋಣ, ಬಜೆಟ್ ಘೋಷಣೆ ಮಾಡಿದ್ದೀವಿ, 2 ರೂಪಾಯಿ ಜಾಸ್ತಿ ಸೊ ಒಟ್ಟಾರೆಯಾಗಿ ಹೈನೋದ್ಯಮದಲ್ಲಿ ಕರ್ನಾಟಕ ಸಹಕಾರ ಹಾಲು ಒಕ್ಕೂಟ ಮಂಡಳಿ ಈ ರೀತಿಯಾಗಿ ಪದೇ ಪದೇ ಪ್ರೈಸ್, ಅದರಲ್ಲೂ ಮುಖ್ಯವಾಗಿ ಹಾಲಿನ ದರವನ್ನು ಹೈಕ್ ಮಾಡ್ಕೊಂಡು ಹೋಗ್ತಾ ಇರೋದು ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ, ಗಮನಿಸ್ತಾ ಇದ್ದೀವಿ ನಾವೇನು ದಿನ ಬೆಳಗಾದ್ರೆ ಬರೀ ಬೆಲೆ ಏರಿಕೆಯ ಬಿಸಿಯನ್ನ ತಟ್ಟಿಸ್ಕೊಂಡೇ ಕೂರ್ಬೇಕಾ? ಯಾಕಂತ ನೋಡಿ, ಬಡವರ ಜೇಬಿಗೆ, ನಾಟ್ ಓನ್ಲಿ ಬಡವರು, ಎಲ್ರಿಗೂ ಕೂಡ ಒಂದು ಕಡೆ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹಾಲಿಲ್ಲದೆ ಜೀವನ ಸಾಗಿಸೋದೇ ಕಷ್ಟ. ಬೆಳಗ್ಗೆ ಆದ್ರೆ ಹಾಲು ಬೇಕು, ರಾತ್ರಿ ಆದ್ರೆ ಹಾಲು ಬೇಕು. ಸೊ ಇದನ್ನ ಒಂದು ಹೇಗೆ ಅಂತಂದ್ರೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ. ಜನರು ಯಾವುದು ಅತಿ ಹೆಚ್ಚಾಗಿ ಬಳಸ್ತಾರೋ ಅದ್ರ ಮೇಲೇನೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಮತ್ತೆ ಈಗ ಹಾಲಿನ ದರವನ್ನ ಏರಿಕೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಸರಿ ಏನು ಅಂತ? ಚಂದ್ರಕಲಾ, ಈಗಾಗಲೇ ಸಾರ್ವಜನಿಕರಿಗೆ ಬೆಲೆ ಏರಿಕೆಯ ಬಿಸಿ ಕೂಡ ತಡ್ತಾ ಇದೆ. ಈಗಾಗಲೇ ಡೀಸೆಲ್ ಬೆಲೆ ಆಗಿರಬಹುದು, ಆಮೇಲೆ ತರಕಾರಿ ಬೆಲೆ ಆಗಿರಬಹುದು, ದಿನಸಿ ವಸ್ತುಗಳ ಬೆಲೆ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಈಗಾಗಲೇ ದರ ಏರಿಕೆಯಿಂದ ಸಾರ್ವಜನಿಕರು ಬೆಂದೋಗಿದ್ದಾರೆ. ಅದರ ಮಧ್ಯೆ ಈಗ KMF ಈಗ ಮತ್ತೊಂದು ಶಾಕ್ ನೀಡೋಕೆ ಕೂಡ ರೆಡಿ ಆಗಿದೆ. ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಈಗಾಗಲೇ KMF, ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ KMF ಈಗಾಗಲೇ ರಾಜ್ಯ ಅಲ್ಲ ಹೊರ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ. ದೆಹಲಿಯತ್ತ ಕೂಡ ಸಾಗ್ತಾ ಇದೆ. ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಅದರ ಮಧ್ಯೆ ಈಗ KMF ಮತ್ತೆ ದರ ಏರಿಕೆಯ ಶಾಕ್ ಅನ್ನ ನೀಡಿ ಸಾರ್ವಜನಿಕರಿಗೆ ಒಂದ್ ರೀತಿಯಾಗಿ ಬರೆ ಎಳೆಯೋಕೆ ಕೂಡ ಮುಂದಾಗಿರುವಂತದ್ದು. ಏನು ನಿನ್ನೆ GKVKಯಲ್ಲಿ ಹೈನುಗಾರಿಕೆಯ ವಿಚಾರ ಗೋಷ್ಠಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸಾಕಷ್ಟು ಜನ ರೈತರು ಕೂಡ ಅಲ್ಲಿ ಸಚಿವರಿಗೆ ಮನವಿ ಕೂಡ ಮಾಡಿದ್ರು. ನಮಗೆ ಯಾವುದೇ ರೀತಿಯಾಗಿ ಲಾಭ ಆಗ್ತಾ ಇಲ್ಲ, ಹೀಗಾಗಿ ಹಾಲಿನ ದರವನ್ನ ಹೆಚ್ಚಳ ಮಾಡಿ ಅಂತ ಹೇಳಿ ಅವರು ಕೂಡ ಮನವಿಯ ಮಾಡಿದ್ರು. ಈ ಒಂದು ಮನವಿಗೆ ಸಚಿವರು ಅಂದ್ರೆ ಪಶುಸಂಗೋಪನೆ ಸಚಿವ ವೆಂಕಟೇಶ್ ಅವರು ಕೂಡ ಅಲ್ಲಿ ಭಾಷಣದಲ್ಲಿ ಹೇಳಿದ್ರು, ನಾವು ಕೂಡ ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿ ಈಗಾಗಲೇ ದರ ಏರಿಕೆಯನ್ನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ ಅನ್ನೋ ಮಾತನ್ನು ಕೂಡ ಹೇಳಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅದೇ ರೀತಿಯಾಗಿ ರೈತರು ಕೂಡ ಸಾಕಷ್ಟು ಜನರು ಕೂಡ ಮನವಿ ಮಾಡಿದ್ರು. ಈಗಾಗಲೇ ಪಶು ಆಹಾರದ ದರ ಏನಿದೆ ಅದು ಕೂಡ ಹೆಚ್ಚಳವಾಗಿದೆ, 25 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಹೀಗಾಗಿ ನಮಗೆ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ನಮಗೆ ಯಾವುದೇ ರೀತಿಯಾಗಿ ಲಾಭ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಸೊ ಆ ಒಂದು ಮನವಿಗೆ ಸ್ಪಂದಿಸಿ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾರೆ ದರ ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿ. ಈ ಕುರಿತಾಗಿ KMF ನ MD ಕೂಡ ಹೇಳಿದ್ರು. ಈಗಾಗಲೇ ಸಾಕಷ್ಟು ಜನ ರೈತರು ಕೂಡ ಅವರಿಗೂ ಕೂಡ ಹೇಳಿದ್ರಂತೆ, ಈಗಾಗಲೇ ನೀರಿನ ಬೆಲೆ ಕೂಡ ಏರಿಕೆ ಆಗಿದೆ, ನೀರಿನ ದರಕ್ಕಿಂತ ಹಾಲಿನ ದರ ತುಂಬಾ ಕಡಿಮೆ ಇದೆ, ಹೀಗಾಗಿ ನಮಗೆ ಹಾಲಿನ ದರವನ್ನ ಏರಿಕೆ ಮಾಡಿ ಅಂತ ಹೇಳಿ ಅವರು ಕೂಡ ಮನವಿಯನ್ನು ಮಾಡಿದ್ರು. ಸದ್ಯ ಈ ಒಂದು ಮನವಿಗೆ ಈಗಾಗಲೇ CM ಸಿದ್ದರಾಮಯ್ಯ ಅವರ ಹತ್ರ ಕೂಡ ಈಗಾಗಲೇ ಆ ಒಂದು ಮಾತುಕತೆಯನ್ನ ಮಾಡಿದ್ದಾರೆ. ಸದ್ಯ ದರ ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಸಚಿವರು ಕೂಡ ಹೇಳಿದ್ದಾರೆ. ಸದ್ಯ ಕಳೆದ ಅಂದ್ರೆ ಜನವರಿಯಲ್ಲೂ ಕೂಡ ದರ ಏರಿಕೆ ಆಗಿತ್ತು. ಪದೇ ಪದೇ ಈಗ ಬ್ಯಾಕ್ ಟು ಬ್ಯಾಕ್ ಹಾಲಿನ ದರ ಏರಿಕೆ ಮಾಡಿರೋದ್ರಿಂದ ಸಾರ್ವಜನಿಕರಿಗೂ ಕೂಡ ಒಂದ್ ರೀತಿಯಾಗಿ ಹೊರೆ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಕಳೆದ ಬಾರಿ ಜುಲೈನಲ್ಲೂ ಕೂಡ ಏನು ದರ ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಏನು ಹಾಲಿನ ಕ್ವಾಂಟಿಟಿಯನ್ನು ಕೂಡ ಹೆಚ್ಚಿಗೆ ಮಾಡಿದ್ರು. ಇದರಿಂದ ಎಲ್ಲೋ ಒಂದ್ ಕಡೆ ರೈತರಿಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಬಂದಿದ್ದು. ಸದ್ಯ ಈ ಒಂದು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈಗಾಗಲೇ ಕಳೆದ ಸೆಪ್ಟೆಂಬರ್ನಲ್ಲೇ ದರ ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು. ಆದ್ರೆ ಅದು ಕೂಡ ಆಗಿಲ್ಲ. ಸದ್ಯ ಈಗ
ಮತ್ತೆ ಸಚಿವರೇ ಖುದ್ದಾಗಿ ಒಂದು ಭಾಷಣದಲ್ಲಿ ಹೇಳಿದ್ದಾರೆ, ನಾವು ಸಿಎಂ ಅವರ ಹತ್ರ ಮಾತಾಡಿ ಈಗಾಗಲೇ ದರ ಏರಿಕೆಯನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ನೀಡಿದ್ದಾರೆ. ಸದ್ಯ ಕಾದು ನೋಡ್ಬೇಕಾಗಿದೆ, 5 ರೂಪಾಯಿ ಹೆಚ್ಚಾಗುತ್ತಾ ಅಥವಾ 2-3 ರೂಪಾಯಿ ಹೆಚ್ಚಳ ಮಾಡ್ತಾರ ಅಂತ ಕಾದು ನೋಡ್ಬೇಕಾಗಿರುವಂತದ್ದು ಚಂದ್ರಕಲಾ. ಹರ್ಷಿತಾ, ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಈಗ ನಾವು ನೋಡಿ, ರೆಗ್ಯುಲರ್ ಕಸ್ಟಮರ್ಸ್ ಅಂತಂದ್ರೆ ಹೆಂಗೆ ಅಂದ್ರೆ, ಈಗ ಹೋಟೆಲ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಟೀ ಕಾಫಿ ಕುಡಿತೀವಿ. ಸೊ ಅಲ್ಲೂ ಕೂಡ ಬೆಲೆ ಏರಿಕೆ ಆಗುತ್ತಾ? ಇದನ್ನ ಸಾರ್ವಜನಿಕರು ಹೆಂಗ್ ಸ್ವೀಕಾರ ಮಾಡಬಹುದು? ಗ್ರಾಹಕರಿಗಾಗಲೇ ಟೆನ್ಷನ್ ಆಗಿ ಹೋಗ್ಬಿಟ್ಟಿದ್ದಾರೆ, ಎಲ್ಲದರಲ್ಲೂ ಬೆಲೆ ಏರಿಕೆ ಅಂತಂದ್ರೆ ನಾವೇನ್ ಬದುಕಾದ ಸಾಯದಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಸ್, ಖಂಡಿತ ಚಂದ್ರಕಲಾ. ಕಳೆದ ಬಾರಿ ಕೂಡ ಏನು ಹಾಲಿನ ದರವನ್ನ ಏರಿಕೆ ಮಾಡಿದಾಗ್ಲೂ ಕೂಡ ಹೋಟೆಲ್ಗಳಲ್ಲಿ ಟೀ ಕಾಫಿಯ ದರ ಕೂಡ ಏರಿಕೆ ಆಗಿತ್ತು. 12 ರೂಪಾಯಿ ಇದ್ದಂತ ಟೀ ಕಾಫಿ ದರ 15 ರೂಪಾಯಿಗೆ ಏರಿಕೆ ಆಯಿತು, 20 ರೂಪಾಯಿ ದರ ಏರಿಕೆ ಆಯಿತು. ಹೀಗಾಗಿ ಸಾಕಷ್ಟು ಜನರು ಕೂಡ ಹೇಳಿದ್ರು ನಮಗೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಈಗಾಗಲೇ 2 ಬಾರಿ ದರ ಏರಿಕೆ ಮಾಡಿದ್ರು. ಜಸ್ಟ್ ಏನು ಹೆಸರಿಗೆ ಮಾತ್ರ ಕ್ವಾಂಟಿಟಿಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಏನು 150 ml ಅನ್ನ ಜಾಸ್ತಿ ಮಾಡಿದ್ರು. ಆದ್ರೆ ಇದರಿಂದಾಗಿ ರೈತರಿಗೂ ಕೂಡ ನಷ್ಟ ಆಗ್ತಾ ಇದೆ. ಅದೇ ಅಲ್ಲದೆ ದರ ಏರಿಕೆ ಮಾಡಿರೋದ್ರಿಂದ ಸಾರ್ವಜನಿಕರಿಗೂ ಕೂಡ ಹೊರೆ ಆಗ್ತಾ ಇದೆ ಅಂತ ಹೇಳಿದ್ರು. ಇತ್ತ ಪ್ರತಿ ಬಾರಿ ಕೂಡ ರೈತರ ಹೆಸರು ಹೇಳಿ ಈಗ ದರ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ರೈತರಿಗೆ ಸಿಗ್ಬೇಕಾಗಿರುವಂತ ಹೆಚ್ಚಳ ಕೂಡ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಈಗಾಗಲೇ ಗ್ರಾಹಕರಿಗೆ ಏನು 48ರಿಂದ 52 ರೂಪಾಯಿ ಅಷ್ಟು ಏನು ಲೀಟರ್ ಹಾಲು ಸಿಗ್ತಾ ಇದೆ. ಆದ್ರೆ ಅದರಿಂದ ರೈತರಿಗೆ ಕೇವಲ 29ರಿಂದ ಏನು 30 ರೂಪಾಯಿ ಮಾತ್ರ ಅವರಿಗೆ ಸಿಗ್ತಾ ಇರುವಂತದ್ದು. ಸದ್ಯ ಆ ಒಂದು ದರ ಎಲ್ಲಿ ರೈತರಿಗೆ ಸಿಗ್ತಾ ಇಲ್ಲ, ಆ ಒಂದು ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋಂತ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಸದ್ಯ ಇದೀಗ ರೈತರದ ಮನವಿಯಿಂದಲೇ ಈಗ ಮತ್ತೆ ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ರೈತರ ಮೇಲೇನೆ ಹಾಕ್ತಾ ಇದ್ದಾರೆ. ಆದ್ರೆ ಇದರಿಂದ ಒಂದ್ ಕಡೆ ರೈತರಿಗೂ ಕೂಡ ಸಿಗ್ಬೇಕಾಗಿರುವಂತ ಬೆಲೆ ಸಿಗ್ತಾ ಇಲ್ಲ, ಇತ್ತ ಸಾರ್ವಜನಿಕರಿಗೂ ಕೂಡ ಬೆಲೆ ಏರಿಕೆಯಿಂದ ಸಾಕಷ್ಟು ಹೊರೆ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಎಲ್ಲವನ್ನು ಇಟ್ಕೊಂಡು ಈಗ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಚಂದ್ರಕಲಾ. ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಬ್ಯಾಕ್ ಟು ಬ್ಯಾಕ್ ಹಾಲಿನ ದರವನ್ನ ಏರಿಕೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಈಗಾಗಲೇ ಪದೇ ಬರ್ತಾ ಇದೆ. ಹಿಂದೆಯೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ನ ಕೊಡ್ತಾರೆ ಅಂತ ಹೇಳಿದ್ರು. ಆದ್ರೆ ಎಲೆಕ್ಷನ್ ಇದ್ದಿದ್ರಿಂದ, ಅಂದ್ರೆ ನೋಡಿ, ಉಪಚುನಾವಣೆ ಇದ್ದಿದ್ದ ಸಂದರ್ಭದಲ್ಲಿ ಇದ್ರ ಬಗ್ಗೆ ಯಾವುದು ಮಾತಾಡಿಲ್ಲ. ಈಗ ಎಲೆಕ್ಷನ್ ಬಂದಾಯ್ತು, ರಿಸಲ್ಟ್ ಬಂದಾಯ್ತು, 3 ಕ್ಷೇತ್ರದಲ್ಲೂ ಕೂಡ ಗೆದ್ದಾಯ್ತು. ಈಗ ಈ ಹಾಲಿನ ದರವನ್ನ ಹೈಕ್ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಏನ್ ಟಾಕ್ ಬರುತ್ತೆ ಏನು ಅಂತ ಕಾದಷ್ಟೇ ನೋಡ್ಬೇಕಾಗುತ್ತೆ.